ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೈಯಲ್ಲಿ ಮೊಬೈಲ್, ಎಣ್ಣೆ ಪಾರ್ಟಿ, ಗಾಂಜಾದ ಗಮ್ಮತ್ತು. ಇದೇನು ಜೈಲು, ಲಾಡ್ಜು ಅಥವಾ ರೆಸಾರ್ಟು ಅನ್ನೋ ಪ್ರಶ್ನೆ. ಹುಬ್ಬಳ್ಳಿಯ ಸಬ್ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಇದೀಗ. ಮೊಬೈಲ್ ಇದೆ, ಎಣ್ಣೆ ಪಾರ್ಟಿ ಮಾಡ್ತಾರೆ, ಗಾಂಜಾ ಸೇವಿಸ್ತಾರೆ. ಇದು ಜೈಲು ಅಥವಾ ಲಾಡ್ಜು, ರೆಸಾರ್ಟು, ಮಜಾ ಮಾಡೋದಕ್ಕೆ ಬಂದಿದ್ದಾರೋ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಹುಬ್ಬಳ್ಳಿಯ ಸಬ್ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯದ ಪ್ರಕರಣ ಇದು. ಆರೋಪಿಗಳಿಗೆ ಜೈಲಿನೊಳಗೆ ಗಾಂಜಾ ಸಿಗುತ್ತೆ, ಎಣ್ಣೆ ಸಿಗುತ್ತೆ. ಹಣ ಕೊಟ್ಟರೆ ಹೊರಗಡೆ ಸಿಗುವ ಎಲ್ಲ ಸೌಲಭ್ಯವೂ ಕೂಡ ಈ ಜೈಲಿನ ಒಳಗಡೆ ಸಿಗುತ್ತೆ. ಸಬ್ ಜೈಲ್ ಕೈದಿಗಳಿಗೆ ರಾಜಾತಿಥ್ಯದ ವಿಡಿಯೋ ಇದೀಗ ವೈರಲ್ ಆಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಹೊರಗೂ ಗಾಂಜಾ ಹಾವಳಿ, ಒಳಗೂ ಕೂಡ ಗಾಂಜಾ ಹಾವಳಿ. ನೋಡ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ ಇದನ್ನು. ಪೇಪರ್ ಮೇಲೆ ಆರಾಮಾಗಿ ಇಟ್ಟು ಅವರ ಆಟಗಳೇನು, ಮೋಜು ಮಸ್ತಿ ಏನು, ತಿನ್ನೋದಕ್ಕೆ ಆಹಾರ, ಕುಡಿಯೋದಕ್ಕೆ ಮದ್ಯ, ಸೇವಿಸೋದಕ್ಕೆ ಗಾಂಜಾ. ಇವರೆಲ್ಲರೂ ಕೂಡ ಪ್ರಕರಣಗಳ ಆರೋಪಿಗಳು. ಇವರು ಹೊರಗಿದ್ರು ಅಷ್ಟೇ, ಒಳಗೆ ಹೋದರೂ ಕೂಡ ಹೀಗೇನೆ. 3 ದಿನಗಳ ಹಿಂದಷ್ಟೇ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ರು ಇಲ್ಲಿ. DGP ಭೇಟಿ ಕೊಟ್ಟು ಹೋದ 3 ದಿನದಲ್ಲೇ ಈ ವಿಡಿಯೋ ವೈರಲ್ ಆಗಿದೆ. ಮಲ್ಲಿಕ್ ಕೊಲೆ ಪ್ರಕರಣದ ಆರೋಪಿಗಳ ವಿಡಿಯೋ ವೈರಲ್ ಆಗಿದೆ. ಮಲ್ಲಿಕ್ ಕೊಲೆ ಪ್ರಕರಣದ ಆರೋಪಿಗಳ ಈ ವಿಡಿಯೋ ವೈರಲ್ ಆಗಿದೆ. ಜೈಲಿನಲ್ಲಿನ ರಾಜಾತಿಥ್ಯದ ಪ್ರಕರಣ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕೆಲವೊಂದಿಷ್ಟು ಫೋಟೋಗಳು, ವಿಡಿಯೋಗಳೆಲ್ಲ ವೈರಲ್ ಆಗಿತ್ತು. ಇಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ, ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ. ಅಲ್ಲಿ ಅಧಿಕಾರಿಗಳನ್ನ ಹೊಣೆ ಮಾಡಲಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು. ಇತ್ತೀಚೆಗೆ ಕಲಬುರಗಿಯಲ್ಲಿ ಕಂತೆ ಹಣವನ್ನು ಇಟ್ಕೊಂಡು ಇಸ್ಪೀಟ್ ಆಡ್ತಾ ಇರುವಂಥ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅಲ್ಲಿ ಗಾಂಜಾ ಸೇವನೆ ಮಾಡ್ತಾ ಇರೋದು, ಜೂಜಾಟ ಆಡ್ತಾ ಇರೋದು ಎಲ್ಲವೂ ಕೂಡ ಆಗಿತ್ತು. ಇದೀಗ ಅಲೋಕ್ ಕುಮಾರ್ ಭೇಟಿ ಕೊಟ್ಟ 3 ದಿನಕ್ಕೆ ವಿಡಿಯೋ ವೈರಲ್ ಆಗಿದೆ. ಜೈಲಿನ ವಿಡಿಯೋ ವೈರಲ್ ಮಾಡಿದ್ದು ಕೊಲೆ ಆರೋಪಿಗಳ ಸಿಬ್ಬಂದಿ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಕ್ಕೆ ವೈರಲ್ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಇದೆ. ಬೆಂಡಿಗೆರೆ ಠಾಣೆಯಿಂದ ಎಸ್ಕೇಪ್ ಆಗಿರೋ ಕೊಲೆ ಆರೋಪಿ ಪ್ರಜ್ವಲ್ ಅಲಿಯಾಸ್ ಪ್ರಜ್ಜಾ ಈ ವಿಡಿಯೋನ ವೈರಲ್ ಮಾಡಿದ್ದಾರೆ ಎನ್ನುವಂಥ ಆರೋಪ. ಮಲ್ಲಿಕ್ ಕೊಲೆ ಪ್ರಕರಣದ ಆರೋಪಿಗಳು ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಅಭಿಷೇಕ್ ಜಾಧವ್, ಗಣೇಶ್ ಜಾಧವ್ ಸೇರಿದಂತೆ ಅನೇಕರು ಈ ವಿಡಿಯೋದಲ್ಲಿದ್ದಾರೆ. ಹೆಂಗ್ ಬಂತು ವಿಡಿಯೋ, ವೈರಲ್ ಯಾರು ಮಾಡಿದ್ರು? ಎಲ್ಲಕ್ಕಿಂತ ಹೆಚ್ಚಾಗಿ ಈ ಅವಿವಾಹಿತ ಕೃತ್ಯಗಳ ಒಳಗಡೆ ನಡೆಯುತ್ತಲ್ಲ, ಇದನ್ನು ಶೂಟ್ ಮಾಡೋದಕ್ಕೆ ಇವರಿಗೆ ಮೊಬೈಲ್ ಹೆಂಗ್ ಬರುತ್ತೆ ಅಂತ. ಮೊಬೈಲ್ ನಿಷೇಧ ಜೈಲು ಒಳಗಡೆ. ಮೊಬೈಲ್ ಕೂಡ ರಾಜಾರೋಷವಾಗಿ ಇವರ ಕೈಯಲ್ಲಿ ಸಿಗುತ್ತೆ ಅಂತ ಹೇಳಿದರೆ ಜೈಲಿನ ವ್ಯವಸ್ಥೆಗಳು ಎಲ್ಲಿ ತನಕ ಬಂದ್ಬಿಟ್ಟಿದೆ ಅಂತ. ಗಾಂಜಾ ಸಿಗುತ್ತೆ, ಆಟ ಆಡೋದಕ್ಕೆ ಹಣ ಸಿಗುತ್ತೆ, ಸೇವಿಸೋದಕ್ಕೆ ಮದ್ಯ ಸಿಗುತ್ತೆ, ಬೇಜಾರಾದರೆ ಇವರಿಗೆ ಮೊಬೈಲ್ ಬೇರೆ. ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟ 3 ದಿನಗಳ ನಂತರ ಈ ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳಿದರೆ ಯಾರು ವೈರಲ್ ಮಾಡಿದ್ರಿ ಇದನ್ನು? ಒಬ್ಬ ವ್ಯಕ್ತಿ ಪ್ರಜ್ವಲ್ ಅಲಿಯಾಸ್ ಪ್ರಜ್ಜಾ ಅಂತ ಬೆಂಡಿಗೆರೆ ಠಾಣೆಯಿಂದ ಈ ವ್ಯಕ್ತಿ ಕೊಲೆ ಆರೋಪಿ. ಈತ ಪರಾರಿಯಾಗಿದ್ದಾನೆ, ಎಸ್ಕೇಪ್ ಆಗಿದ್ದಾನೆ. ಈ ವ್ಯಕ್ತಿನೇ ಈ ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ ಎನ್ನುವಂತಹ ಆರೋಪಗಳು ಕೂಡ ಬರ್ತಾ ಇದೆ ಈ ಪ್ರಕರಣದಲ್ಲಿ. ಜೈಲ್ ಸಿಬ್ಬಂದಿಯ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ವಿಡಿಯೋ ಬಿಟ್ರಾ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಮೇಶ್, ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಇದು ಜೈಲಾ, ಲಾಡ್ಜಾ, ರೆಸಾರ್ಟಾ? ಏನು ಅವ್ರಿಗೆ ಮೊಟ್ಟೆ, ಏನು ಹಣ್ಣು, ಏನು ಗಾಂಜಾ ಸೇವನೆ? ಇದು ಹೆಂಗೆ ಬಂತಿದ್ದು ವಿಡಿಯೋ ಎಲ್ಲ? ಖಂಡಿತವಾಗಲೂ ಹುಬ್ಬಳ್ಳಿಯ ಸಬ್ ಜೈಲ್ ಅಂದ್ರೆ ಒಂದ್ ರೀತಿ ರಾಜ್ಯ ಮರ್ಯಾದೆಯ, ರಾಜ್ಯ ಆತಿಥ್ಯವನ್ನು ಕಟ್ತಕ್ಕಂತ ಕೇಂದ್ರವಾಗಿ ಪರಿವರ್ತನೆ ಆಗಿದೆ ಎಂಬ ಭಾವನೆ ಸಹಜವಾಗಿ ಈ ಎಲ್ಲ ದೃಶ್ಯಾವಳಿಗಳು ನೋಡಿದಾಗ ನಮಗೆ ಕಂಡು ಬರ್ತದೆ. ಯಾಕಂದ್ರೆ ಅಲ್ಲಿ ರಾಜಾರೋಷವಾಗಿ ಡ್ರಗ್ಸ್ ಇರ್ಬೋದು, ಗಾಂಜಾ ಇರ್ಬೋದು, ಸಿಗಾರೇಟ್ ಮತ್ತು ಮದ್ಯವನ್ನ ಸಪ್ಲೈ ಮಾಡ್ತಕ್ಕಂತ ವ್ಯವಸ್ಥಿತವಾದ ಒಂದು ಕೆಲಸ ನಡೀತಾ ಇರ್ಬೋದು. ಕಳೆದ ಕೇವಲ 2-3 ದಿನಗಳ ಹಿಂದೆ ಸಹ ADGP ಅಲೋಕ್ ಕುಮಾರ್ ಭೇಟಿ ಕೊಟ್ಟು ಹೋದ್ರು. ಆದ್ರೆ ಅದೇ ಜೊತೆಗೆ ನಾವು ಜಿ ನ್ಯೂಸ್ ಅವರಿಗೆ ಪ್ರಶ್ನೆ ಮಾಡಿತ್ತು, ನೀವು ಇಲ್ಲಿಯ ಹಿಂದೆ ಏನು ಬಾಲ್ಯ ಏನು ಮರ್ಡರ್ ಮಾಡಿದ್ರು, ಈ ಒಂದು ಹಳೆ ಒಬ್ಬ ಬೆಂಡಿಗೆರೆ ಪೊಲೀಸ್ ಠಾಣೆ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಇಲ್ಲಿಯ ಕೆಲ ಕೈದಿಗಳು ಬಡದಾಡಿಕೊಂಡಿದ್ರು, ಅವರಿಗೆ ಸಾಕಷ್ಟು ರೀತಿಯ ಅಸಮಾಧಾನ ವ್ಯಕ್ತವಾಗಿತ್ತು. ಆ ಸಂಬಂಧಪಟ್ಟಂತೆ ಎಲ್ಲವೂ ಇಲ್ಲಿ
ಅನೇಕ ರೀತಿಯ ಮಾದಕ ವಸ್ತುಗಳ ಸಪ್ಲೈ ಅನ್ನೋ ಬಗ್ಗೆ ಗಮನ ಸೆಳೆದಾಗ ಅದನ್ನ ಎಲ್ಲೊಂದ್ ಕಡೆ ಅಲ್ಲಗಳೆದಿದ್ರು. ಅದು ಹೋದ 2 ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ರಾಜ್ಯ ಆತಿಥ್ಯ ಮತ್ತು ಡ್ರಗ್ಸ್ ಮಾದಕ ವಸ್ತುಗಳ ಸೇವನೆ ಬಗ್ಗೆ ಸಪ್ಲೈ ಬಗ್ಗೆ 1-2 ವಿಡಿಯೋ ವೈರಲ್ ಆಗಿದ್ದು. ಆ ವಿಡಿಯೋ ಸಹ ಸಿಕ್ಕಿದೆ ನಮಗೆ ಲಭ್ಯವಾಗಿವೆ ಜಿ ನ್ಯೂಸ್ಗೆ. ಈ ಕುರಿತಂತೆ ಸಹ ಇವತ್ತು ತನಿಖೆ ನಡೀತಾ ಇದೆ. ಈ ವರದಿ ಬೆನ್ನಲ್ಲೇ ಸಾಕಷ್ಟು ತನಿಖೆಯನ್ನ ಈಗಾಗಲೇ ಧಾರವಾಡ ಜೈಲರ್ ಸೂಪರಿಂಟೆಂಡೆಂಟ್ ಮಾಧವ್ ನಾಯ್ಕ್ ನೇತೃತ್ವದಲ್ಲಿ ತನಿಖೆಯನ್ನ ಆರಂಭ ಮಾಡಲಾಗಿದೆ. ಈಗ ಮತ್ತೆ ಇನ್ನೊಂದ್ ಕಡೆ ಈ ಒಂದು ಪ್ರಕರಣ ಸಂಬಂಧದಲ್ಲಿ ಈ ವಿಡಿಯೋನ ವೈರಲ್ ಯಾಕೆ ಮಾಡಿರೋ ಬಗ್ಗೆ ದೊಡ್ಡ ಚರ್ಚೆಗೆ ಗ್ರಾಸ ಆಗ್ತಿರ್ಕೋದು. ಯಾಕಂದ್ರೆ ಈ ದೊಡ್ಡ ಈ ಒಂದು ಕೊಲೆ ಪ್ರಕರಣ ಏನಾಗಿತ್ತು, ಮಲಿಕ್ ಜಾನ್ ಕೊಲೆ ಪ್ರಕರಣ ಬಾಲ್ಯ ಮತ್ತು ಅವರ ಸಂಗಡಿಗರು ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯ ಬಾಲ್ಯ ಮತ್ತು ಆ ಸಂಗಡಿಗರನ್ನ ಹಾಕಿದ್ರು, ಅಲ್ಲಿ ಹೊಡೆದಾಡ್ಕೊಂಡಿದ್ರು. ಎಲ್ಲ ಒಂದ್ ಕಡೆ ಈ ಸಬ್ಜೆಲ್ ಈ ಒಂದು ಪ್ರಕರಣ ಈ ಸಿಬ್ಬಂದಿ ಮತ್ತು ಇವ್ರ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯ ಮತ್ತು ತಾರಕಕ್ಕೆ ಹೋಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಬ್ಜೆಲ್ ಸ್ಟಾಫ್ ರೇಡ್ ಅನ್ನ ರಿವೆಂಜ್ ತೀರಿಸಿಕೊಳ್ಳಿಕ್ಕೆ ಈ ರೀತಿಯಾದಂತಹ ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಿರೋದು. ಈಗಾಗಲೇ ಸಾಕಷ್ಟು ರೀತಿಯ ಒಂದು ತನಿಖೆಯನ್ನು ಮಾಡ್ಲಿಕ್ಕೆ ಸರ್ಕಾರ ಈ ಈಗ ಎಡಿಜಿಪಿ ಇರ್ಬೋದು ಮತ್ತು ಹಿರಿಯ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ತನಿಖೆ ಈಗಲೇ ಆರಂಭಗೊಂಡಿರ್ಬೋದು. ಪ್ರವೀಣ್, ಕಲ್ಮೇಶ್, ಮೊಬೈಲ್ ಎಲ್ಲ ಹೆಂಗ್ ಬರುತ್ತೆ ಜೈಲಿನ ಒಳಗಡೆ? ರಾಜಾರೋಷವಾಗಿ ವಿಡಿಯೋ ಮಾಡ್ತಾರೆ ಇವರೆಲ್ಲ ಕುಳಿತುಕೊಂಡು. ಅವ್ರ ಖುಷಿ ನೋಡಿ. ಒಂದು ಪ್ರಕರಣದ ಆರೋಪಿಗಳಂತ ಇವರೆಲ್ಲರೂ ಕೂಡ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ವಿಚಾರಣೆ ಆಗ್ತಾ ಇದೆ, ನಗುಮುಖ ಎಲ್ಲರದ್ದು ಕೂಡ. ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ನಾವು ಅವ್ರಿಗೆ ಶಿಕ್ಷೆಯನ್ನು ಕೊಡ್ಬೇಕು, ಅವ್ರ ಕೈದಿಗಳು ಪರಿವರ್ತನೆ ಆಗ್ಬೇಕು. ಯಾವುದೋ ಒಂದು ಕಾರಣಕ್ಕೋಸ್ಕರ ತಪ್ಪು ಮಾಡಿರ್ತಾರೆ, ಅಲ್ಲಿ ಅವ್ರನ್ನ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ಅವ್ರಿಗೆ ಸರಿಯಾದಂತ ಶಿಕ್ಷೆ ಅಂತ ಅವ್ರಿಗೆ ಏನೇನು ಕೊಡ್ಬೇಕು ಆ ಜೈಲಲ್ಲಿ ಆ ರೀತಿ ಪ್ರಕ್ರಿಯೆಗಳು ಇಲ್ಲಿ ಯಾವುದು ಕಾಣ್ತಾ ಇಲ್ಲ. ಯಾಕಂದ್ರೆ ಒಂದ್ ರೀತಿ ಇದು ಎಲ್ಲೋ ಒಂದ್ ಕಡೆ ಓಪನ್ ಅಂಡ್ ಸೆಕ್ರೆಟ್ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಅನಿಸ್ತದೆ. ಯಾಕಂದ್ರೆ ಇಲ್ಲಿ ಆ ಸ್ಟಾಫ್ಗಳು ಇದನ್ನ ವ್ಯವಸ್ಥಿತವಾಗಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಮತ್ತೆ ಇನ್ನೊಂದ್ ಕಡೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಆರೋಪಗಳು ಇಲ್ಲಿ ಕೇಳಿ ಬಂದಿದ್ದು. ಈ ಒಂದು ವಿಡಿಯೋ ನೋಡಿದಾಗ ನಮ್ಗೆ ಸಹಜವಾಗಿ ಅನಿಸ್ತಾ ಇದೆ, ಇವರಿಗೆ ಎಲ್ಲವೂ ಇಲ್ಲಿಯ ಮನೆಗಿಂತ ಹೆಚ್ಚು ಮರ್ಯಾದೆ ಅಥವಾ ಹೋಟೆಲ್ಗಳಂತ ಹೆಚ್ಚು ಸೌಕರ್ಯಗಳು ಈ ಸಬ್ಜೆಲ್ ಇದೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ. ಯಾಕಂದ್ರೆ ಇಲ್ಲಿಯ ಒಂದು 2-3 ಟೀಮ್ಗಳು ಇವರಿಗೆ ಎಲ್ಲವನ್ನ ಸಪ್ಲೈ ಮಾಡ್ತಿದೆ. ದುಡ್ಡು ಹೋಗಿದ್ರೆ, ಹಣ ಹೋಗಿದ್ರೆ ಮತ್ತು ಇವರಿಗೆ ಪ್ರಭಾವವನ್ನು ಬೀರಿ ಎಲ್ಲವನ್ನ ಸಪ್ಲೈ ಮಾಡ್ತಾರೆ. ಮತ್ತು ಕಾರಣದ ಕೈಗಳು ಇಲ್ಲಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪ್ರಭಾವಗಳು ರಾಜಕಾರಣಿಗಳಿರ್ಬೋದು, ಕೆಲವು ಅಧಿಕಾರಿಗಳು ಇವರ ಬೆನ್ನ ಹಿಂದೆ ಇದ್ದಾರೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ರೀತಿ ಇವರು ಒಂದ್ ರೀತಿಯ ಕುಲ್ಲ ಎಂಜಾಯ್ ಮಾಡ್ಕೊಳ್ಳೋದು, ವಿಜಯೋತ್ಸವ ಆಚರಿಸೋದು, ಖುಷಿ ಪಡೋದು, ಅಲ್ಲಿ ಡ್ರಗ್ಸ್ ಇರ್ಬೋದು, ಅವರ ಸ್ಕ್ರೀನ್ ಮೊಬೈಲ್ ಅವರ ವಿಡಿಯೋಗಳ ದೊಡ್ಡ ಸ್ಕ್ರೀನ್ಗಳ LED ಸ್ಕ್ರೀನ್ಗಳು ನೋಡಿ ಹಾಕೊಳ್ಳೋದು ನೋಡಿದ್ರೆ ಇವರಿಗೆ ಎಲ್ಲಿದೆ ಜೈಲು ಅಥವಾ ಇದು ಅರಮನೆ ಅನ್ನೋ ಹೋಗಿ ನಮಗೆ ಭಾಸವಾಗ್ತದೆ. ಪ್ರವೀಣ್, ಓಕೆ ಕಲ್ಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.